ತಮ್ಮೆಲ್ರಿಗೂ ಕೂಡ ಮುಕ್ಲಪ್ಪ ಯಾರು ಅಂತ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಅದ್ಭುತ ಕಾಮಿಡಿಯನ್ನ ಮಾಡ್ತಾರೆ ಧಾರವಾಡದವರು. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇವರು ಮಾಡುವಂತ ಕಾಮಿಡಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಮತ್ತೆ ಇವರು ಟೀಮ್ ಅನ್ನ ಕಟ್ಕೊಂಡು ಮಾಡುವಂತವ್ರು. ಮತ್ತೆ ಮುಕ್ಲಪ್ಪ ಅಂತೇನಿದೆ ಅವರ ನಿಜವಾದ ಹೆಸರಲ್ಲ, ಕ್ವಾಜಾ ಅಲಿಯಾಸ್ ಇನ್ನೊಂದು ಹೆಸರು ಬರುತ್ತೆ, ಅದು ಮುಸಲ್ಮಾನ್ ಹೆಸರಾಗಿರುತ್ತೆ. ಸೊ ಇದೀಗ ಈ ಒಂದು ಮುಸಲ್ಮಾನರದಂಥ ಮುಕ್ಲಪ್ಪ ಅವರು ಹಿಂದೂ ಹುಡುಗಿ ಗಾಯತ್ರಿ ಅವರನ್ನ ಮದುವೆಯಾಗಿರ್ತಾರೆ. ಈ ಒಂದು ವಿಚಾರ ಈಗ ಸದ್ಯಕ್ಕೆ ಬೆಳಕಿಗೆ ಬಂದು ದೂರು ಕೂಡ ದಾಖಲಾಗುತ್ತೆ. ಬಟ್ ಗಂಡ ಹೆಂಡತಿ ಒಪ್ಪಿಕೊಂಡೇ ಮದುವೆ ಆಗಿದ್ದಾರೆ. ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನಕಲಿ ದಾಖಲೆಯನ್ನ ಕೊಟ್ಟು ಮದುವೆಯಾಗಿದ್ದಾರೆ. ಬಟ್ ಇಬ್ರು ಕೂಡ ಲವ್ ಮಾಡ್ತಾ ಇದ್ರು ಅನೇಕ ವರ್ಷಗಳಿಂದ. ಒಟ್ಟಿಗೆ ಕಾಮಿಡಿ ವಿಡಿಯೋಸ್ಗಳನ್ನು ಸಹ ಮಾಡ್ತಾ ಇದ್ರು. ಜೊತೆಗೆ ಕಾಮಿಡಿ ವಿಡಿಯೋಸ್ನಲ್ಲಿ ಇಬ್ಬರು ಮದುವೆ ಆಗುವಂತ ಒಂದು ಸನ್ನಿವೇಶದ ಒಂದು ಕಾಮಿಡಿ ವಿಡಿಯೋನು ಸಹ ಮಾಡಿರ್ತಾರೆ. ಆಗ ತುಂಬಾ ಜನ ಅಂತಿರ್ತಾರೆ ನೀವಿಬ್ರು ರಿಯಲ್ ಲೈಫ್ನಲ್ಲಿ ಮದುವೆ ಆಗಿ ಹಾಗೆ ಹೀಗೆ ಅಂತ. ಬಟ್ ಈಗ ರಿಯಲ್ ಲೈಫ್ನಲ್ಲಿ ಮದುವೆ ಆದಂಥ ಟೈಮಲ್ಲಿ ತುಂಬ ಜನ ವಿರೋಧವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮುಕ್ಲಪ್ಪ ಅವರು ಒಬ್ಬ ಮುಸಲ್ಮಾನರಾಗಿರ್ತಾರೆ, ಗಾಯತ್ರಿ ಅವರು ಹಿಂದೂ ಆಗಿರ್ತಾರೆ. ಲವ್ ಜಿಯಾದ್ ಇಲ್ಲೇ ಇವರಿಂದ ಇಂಥವರಿಂದಾನೇ ಆಗ್ತಿರೋದು ಅಂತ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನರಿಗೆ ಈ ಜೋಡಿ ಒಂದಾಗಿರುವುದು ಖುಷಿಯಾಗಿದೆ. ಬಟ್ ಬಜರಂಗ ದಳದವರು ಕಾರ್ಯಕರ್ತರು ಏನಂತಿದ್ದಾರೆ, ಹುಡುಗಿಯ ತಲೆಯನ್ನು ಕೆಡಿಸಿ ಹಿಂದೂ ಹುಡುಗಿಯನ್ನ ಈ ರೀತಿ ಮದುವೆ ಆಗಿರುವುದು ನಿಜಕ್ಕೂ ಕೂಡ ಖಂಡನೀಯ ಅಂತ ಹೇಳ್ತಾರೆ. ಮತ್ತೆ ಸಾಕಷ್ಟು ರೀತಿಯಲ್ಲಿ ಇವರ ವಿಡಿಯೋಸ್ಗಳಲ್ಲಿ ಧರ್ಮದ ಅಂದ್ರೆ ಹಿಂದೂ ಧರ್ಮದ ವಿರುದ್ಧ ಅವಹೇಳನ ಮತ್ತೆ ಅಪಪ್ರಚಾರ ಮಾಡುವಂತ ಒಂದು ವಿಡಿಯೋಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅದು ನಮ್ಮ ಒಂದು ಹಿಂದೂ ಸಂಪ್ರದಾಯಕ್ಕೆ ಧಕ್ಕೆ ತರುವಂತ ಕೆಲಸಕ್ಕೆ ನಾಂದಿ ಆಗ್ತಾ ಇದೆ. ಇಂಥವ್ರನ್ನ ಬಿಡಬಾರ್ದು, ಸುಮ್ಮನೆ ಶಿಕ್ಷೆ ಕೊಡಬೇಕು ಅಂತ ದೂರನ್ನು ಕೂಡ ದಾಖಲಿಸ್ತಾರೆ. ಬಟ್ ಹುಡುಗ ಹುಡುಗಿನೇ ಒಪ್ಪಿಕೊಂಡು ಮದುವೆ ಆಗಿರುವಂತಹ ಕಾರಣ ಸೊ ಅದು ದೂರನ್ನ ದಾಖಲಿಸ್ಕೊಳಕ್ ಆಗೋಲ್ಲ ಅಂತ ಪೊಲೀಸರು ಹೇಳ್ತಾರೆ. ಸೊ ನೀವಿಲ್ಲಿ ನೋಡ್ತಾ ಇರಬಹುದು ಮುಕ್ಲಪ್ಪ ಅವರ ಪತ್ನಿ ಇವರೇ ಗಾಯತ್ರಿ ಅಂತ. ಸೊ ಇತ್ತೀಚೆಗಷ್ಟೇ ಇವರು ಸಹ ಮದುವೆಯಾಗಿದ್ದಾರೆ ಅಂತ, 1 ತಿಂಗಳಾಗಿರ್ಬೋದು. ತಡವಾಗಿ ಗೊತ್ತಾಗ್ತದೆ. ಈಗ ಸದ್ಯಕ್ಕೆ ಎಲ್ಲ ಕಡೆ ಫೇಮಸ್ ಆಗ್ತದೆ ಮತ್ತೆ ವೈರಲ್ ಆಗ್ತಿದೆ.